ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಬೆಳಗ್ಗೆ ಎದ್ದು ನೆಲ ಒರೆಸ್ತಾ ಇದ್ದೆ. ಆಂಟಿ ಕಸ ಗುಡಿಸ್ಕೊಟ್ಟಿದ್ರು. ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಲ್ವ, ದೇವ್ರ ದೀಪ ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಪೂಜೆನ ಮಾಡಿಕೊಂಡು ಇದು ನಮ್ಮ ಪುಟ್ಟ ತುಳಸಿ ಗಿಡ ಆಗಿರುತ್ತೆ. ನೀವೇ ನೋಡ್ತಾ ಇದ್ದೀರಾ. ಇದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಗೊತ್ತಾ, ಚಿಕ್ಕದಾಗಿತ್ತು. ಈಗ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿಕೊಂಡು ಮನೆಗೆಲ್ಲ ಧೂಪ ಹಾಕೋಣ ಅಂತ ಬಂದೆ. ಈಗ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನಾನು ಮುಂಚೆನೇ ತಿಂಡಿನ ರೆಡಿ ಮಾಡ್ಕೊಂಡಿದ್ದೆ. ಅವಲಕ್ಕಿನ ನಮ್ಮ ಮಾವಂಗೆ ತಿಂಡಿ ಹಾಕ್ಕೊಟ್ಟು ನಾನು ಪಾಪುಗೆ ತಿಂಡಿ ತಿನ್ನಿಸ್ತಾ ಇದ್ದೆ. ಪಾಪುಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂಡಿ ತಿಂದ್ಕೊಂಡು ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ಪಾಪುನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನಿಗೆ ಸ್ನಾನ ಮಾಡಿಸ್ಕೊಂಬಂದು ಅವನಿಗೆಲ್ಲ ರೆಡಿ ಮಾಡಿ ಪಾಪುನ ಮಲಗಿಸ್ಬಿಟ್ಟು ಈ ಮಧ್ಯಾಹ್ನ ಆಗಿತ್ತು. ಮನೇಲಿ ಸಾಂಬಾರು ಪೌಡ್ರು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಹುರಿತಾಯಿದ್ರು. ಮತ್ತು ನಾವು ಮನೆಯಲ್ಲೇ ಸಾಂಬಾರು ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋದು. ಹಾಗೆ ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಅಂತ ಅಂಕಲ್ ಬಂದಿದ್ದರು. ಅವ್ರು ಹೇಗೆ ಕ್ಲೀನ್ ಮಾಡಿಸಿದ್ದಾರೆ ಅಂತ ನೋಡಿಕೊಂಡು ಅವ್ರಿಗೊಂದು ಲೋಟ ಕಾಫಿನ ಕೊಟ್ಟು ಬರ್ತಾ ಇದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸುರಿತಾನೇ ಇರುತ್ತೆ. ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಕಾಫಿನ ಕುಡ್ಕೊಂಡು ಸಂಜೆ ಇನ್ನೇನು ದೀಪ ಹಚ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಮಿಲಿಟ್ರಿ ಕ್ಯಾಂಪ್ ಅಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಮನೆಯವರು ಇರೋದ್ರಿಂದ ನಾವು ಕಾರಲ್ಲೇ ಹೋದ್ವಿ. ಅವರಿಲ್ಲ ಅಂದರೆ ಕಾರ್ನ ಹೊರಗೆ ತೆಗಿಯೋದೇ ಇಲ್ಲ, ನಾವು ಯಾರೂ ಓಡಿಸೋರಿಲ್ಲ. ಅದಕ್ಕೆ ನಾನು ಕಾರಲ್ಲಿ ಹೊರಟ್ವಿ. ಹೋಗ್ಬೇಕಾದ್ರೂ ಸ್ವಲ್ಪ ಮಳೆ ಬರ್ತಿತ್ತು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ನಮ್ಮ ಪಾಪುಗೆ ಈ ಥರ ಕಾರಲ್ಲೆಲ್ಲ ಕರ್ಕೊಂಡು ಹೋಗೋದು ಅಂದರೆ ತುಂಬ ಖುಷಿ ಅವನಿಗೆ. ಕಾರು, ಆಟೋ, ಬೈಕ್ ಅಂದರೆ ಹೊರಗಡೆ ಹೋಗೋಕ್ಕೆ ತುಂಬ ಇಷ್ಟಪಡ್ತಾನೆ. ಇನ್ನೇನು ದೇವಸ್ಥಾನ ಕೂಡ ಬಂತು. ಶ್ರೀನಿವಾಸ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ. ರಶ್ ಕೂಡ ಇರಲಿಲ್ಲ, ಯಾರೂ ಇರಲಿಲ್ಲ. ದೇವಸ್ಥಾನ ಬಂತು. ಇದು ಮಿಲಿಟ್ರಿ ಕ್ಯಾಂಪಲ್ಲಿರೋದು. ಮಿಲಿಟ್ರಿಯವರ ಕ್ವಾರ್ಟರ್ಸ್ ಇದು. ನೀವೇ ನೋಡ್ತಿದ್ದೀರ ಅವ್ರು ಈಗ ಅಡ್ಡಾಡ್ತಾ ಇದ್ದಾರೆ ಅಂತ. ನೀನು ದೇವಸ್ಥಾನ ಬಂತು, ಒಳಗಡೆ ಹೋಗೋಣ. ಈ ದೇವಸ್ಥಾನ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಮತ್ತು ಗಂಡಸರೆಲ್ಲ ಪ್ಯಾಂಟ್ ಹಾಕ್ಕೊಂಡೇ ಬರಬೇಕು. ದೇವಸ್ಥಾನದಲ್ಲಿ ಕೂಡ ಯಾರೂ ಇರಲಿಲ್ಲ, ನಾವೇ. ನನ್ನ ಮಗ ಒಳಗಡೆ ಆಟ ಆಡ್ತಾ ಇದ್ದ. ನಾನಾಗಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ದೇವಸ್ಥಾನದಲ್ಲಿ ಪಾಪು ತುಂಬ ಚೆನ್ನಾಗಿ ಆಟ ಆಡ್ತಿದ್ದ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಯಾರೂ ಜನಗಳಿಲ್ದಿರೋ ಥರ ಆರಾಮಾಗಿತ್ತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರಬೇಕಾದ್ರೆ ಕೂಡ ಇದೇ ಥರ ಮಳೆ ಬರ್ತಾ ಇತ್ತು. ಇಲ್ಲಿಗೆ ಇವತ್ತಿನ ನನ್ನ ದಿನಾನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.